बोलो भारत माता के ಈ ಒಂದು ಜನಾಕ್ರೋಶ ಯಾತ್ರೆಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಹಿರಿಯ ಸಹೋದರರಾದಂತ ವಿಜೇಂದ್ರ ಅಣ್ಣವರೇ, ಇನ್ನೊಬ್ಬ ಹಿರಿಯ ಸಹೋದರರಾದಂತ ಶ್ರೀರಾಮುಲು ಅಣ್ಣವರೇ, ಇನ್ನೊಬ್ಬ ಹಿರಿಯ ಸಹೋದರರಾದಂತ ಚಲವಾದಿ ನಾರಾಯಣಸ್ವಾಮಿ ಅಣ್ಣವರೇ ಮತ್ತು ಈಗ ತಾನೇ ಮಾತಾಡ್ತಾ ರವಿ ಅಣ್ಣವರೇ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸಹೋದರಂತ ಅಮಿತ್ ರೆಡ್ಡಿ ಅವರೇ ಮತ್ತು ಆತ್ಮೀಯರಂತ ಮಹೇಶ್ ಪಾಟೀಲ್ ಅವರೇ ಮತ್ತು ಮಹೇಶ್ ರೆಡ್ಡಿ ಅವರೇ ಮತ್ತು ರಾಜನಗೌಡ ಮುದ್ದ ಅವರೇ ಮತ್ತು ನನ್ನ ಹಿರಿಯ ಸಹೋದರರಾದಂತಹ ದೊಡ್ಡಗೌಡ ಪಾಟೀಲ್ ಅವರೇ, ಕುಷ್ಟಗಿ ಅವರೇ ಹಾಗೂ ಇನ್ನು ಉಳಿದಂತ ವೇದಿಕೆ ಮೇಲೆ ದಯವಿಟ್ಟು ಅವರಿವರು ಅನ್ಯತಾ ಭಾವಿಸಬಾರ್ದು. ಲಲಿತಕ್ಕ ಆದಿಯಾಗಿ ಡಾಕ್ಟರ್ ಶರಣಗೋಪಾಲ್ ರೆಡ್ಡಿ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡರೇ, ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ನನ್ನ ಕಾರ್ಯಕರ್ತರ ಹತ್ರ. ಯಾಕಂದ್ರೆ ನಿಮ್ಗೆಲ್ಲ ಬಿಸಿಲನ್ನು ನಿಂತಿಸಿ ನಾವು ಇಲ್ಲಿ ಮಾತಾಡಕತ್ತೀವಿ, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇಲ್ಲಿ ಸೇರಿರುವಂತ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಏನ್ ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ನಿನ್ನೆ ಸಾಯಂಕಾಲ ಟಿವಿ ನೋಡಿದ ಮೇಲಿಂದ ಮೈಯನ್ ರಕ್ತ ಕುದಿಯಕತ್ಬಿಟ್ಟ. ಏನಪ್ಪ ಕಾಶ್ಮೀರದಲ್ಲಿ ನಮ್ಮ ಜನರ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ರಲ್ಲ, ಅದನ್ನು ಕೇಳಿ ಕೇಳಿ ನೀನ್ ಹಿಂದೂನಾ ನೀನ್ ಮುಸ್ಲಿಮಾನ ಅಂತ ಕೇಳಿ ಗುಂಡು ಹಾರಿಸಿದ್ರಂತೆ. ಅದ್ರಾಗ ಒಬ್ಬ ತಾಯಿ ನಮ್ಮ ಕರ್ನಾಟಕದಾಗಿ ಮಾತಾಡಿದ್ರು, ನನಗೂ ಹೊಡಿ ಅಂತ ಹೇಳಿ ನನ್ನ ಮಗನಿಗೆ ಇಲ್ಲ ಜಾಕರ್ ಮೋದಿಗೂ ಬೋಲು ಅಂತ ಹೇಳಿದ್ರಂತೆ. ನಾ ಮೋದಿ ಸಾಹೇಬ್ರಿಗೆ, ಅಮಿತ್ ಶಾ ಸಾಹೇಬ್ರಿಗೆ ನಾ ರಿಕ್ವೆಸ್ಟ್ ಮಾಡ್ತೀವಿ, ಏನಪ್ಪಾ ಅಂತಂದ್ರೆ, ಸಾಹೇಬ್ರೆ ನೀವು ಅಧಿಕಾರಕ್ಕೆ ಬಂದ ಮೇಲಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಲ್ಲ ಹಿಂದೂಗಳು. ಆದ್ರೂ ಇಂಥ ಘಟನೆಗಳು ಆಗ್ತಿದಾವೆ. ಈ ಘಟನೆಯನ್ನ ನೀವೇ ಬಹಳ ಗೊತ್ತಿದೆ. ಯಾಕಂತಂದ್ರೆ ನಿನ್ನೆ ತಕ್ಷಣ ಎಲ್ಲಾ ಸಭೆಗಳನ್ನು ಕ್ಯಾನ್ಸಲ್ ಮಾಡಿ ತಾವು ಭಾರತಕ್ಕೆ ವಾಪಸ್ ಬರ್ತಿದ್ರಿ. ಅಮಿತ್ ಶಾ ಸಾಹೇಬ್ರನ್ನ ಕಾಶ್ಮೀರಕ್ಕೆ ಕಳಿಸಿರಿ. ಇವತ್ತು ಅಮಿತ್ ಶಾ ಸಾಹೇಬ್ರು ಹೋಗಿ ಅಲ್ಲಿ ಬಂದಾರ ಅಂದ ಮೇಲೆ ಉಗ್ರರಿಗೆ ಅಂತರೂ ಚಟ್ಟ ಕಟ್ಟೆ ಕಟ್ಟಾರ. ನನ್ನ ಮಕ್ಕಳಿಗೆ ಅಂತರೂ ಬಿಡಬಾರ್ದು. ಸುರ್ಪುರ್ ಭಾಷೆ ನಮಗ್ ಬರಕತ್ತದ ಬಾಯಾಗ. ಆದ್ರೆ ಯಾಕೆ ಸುರ್ಪುರ್ ಭಾಷೆ ಅಂತ ಹೇಳ್ತೀವಿ ಅಂದ್ರೆ, ಅಂತ ಔರಂಗಜೇಬನ ಸೈನಿಕರನ್ನೇ ಸೋಲಿಸಿದಂತ ಈ ಗಂಡು ಮೆಟ್ಟು ನಾವು. ಅಮಿತ್ ಶಾ ಸಾಹೇಬ್ರೆ, ಮೋದಿ ಸಾಹೇಬ್ರೆ, ಈ ಏನು ದುಷ್ಟ ಭ್ರಷ್ಟ ಏನು ಈ ಟೆರರಿಸ್ಟ್ ಅಲ್ಲ, ದಯವಿಟ್ಟು ನಿಮಗೆ ಕೈ ಜೋಡಿಸಿ ಮನವಿ ಮಾಡಿಕೊಳ್ತೇವೆ. ಆ ನನ್ನ ಮಕ್ಕಳು ಮನವಿ ಕೊಡುವಂತ ಕೆಲಸ ನಾವು ಮಾಡಬೇಕು. ಅವಾಗ ನಮ್ಮ ಪಕ್ಷದ ಮೇಲೆ ಇನ್ನೂ ಹೆಚ್ಚಿನ ಅಭಿಮಾನ ಬರ್ತದೆ, ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಮೂಡುವಂತ ಕೆಲಸ ಆಗ್ತದೆ. ಆ ಕೆಲಸ ಮಾಡೇ ಮಾಡ್ತಾರೆ. ಪುಲ್ವಾಮಾ ದಾಳಿ ತಮಗೆ ಗೊತ್ತದ. ಪುಲ್ವಾಮಾ ದಾಳಿಯಾಗಿ ಯಾವ ತರ ಹೊಡೆದ್ರು, ಅಲ್ಲಿಂದ ಪಾಕಿಸ್ತಾನದವರು ಮಲಗಿದ್ರು. ಈಗ ಮತ್ತೆ ಬಾಲ ಬಿಚ್ಚಂತ ಕೆಲಸ ಮಾಡಕತ್ತದ. ಅದಕ್ಕೋಸ್ಕರ ನಾವು ಕಾರ್ಯಕರ್ತರು ರೆಡಿ ಆಗ್ಬೇಕು. ದುಷ್ಟ ನೋಡಂತ ಕೆಲಸವನ್ನು ಮಾಡ್ತಾರೆ. ನಮ್ಮ ಹತ್ರ ಇದ್ದು, ನಮ್ಮ ಕೂಲ ತಿಂದು, ನಮ್ಮ ನೇರ ಕೊಡ್ದು ಅವ್ರಿಗೆ ಸಪೋರ್ಟ್ ಮಾಡುವಂತ ಮಕ್ಕಳಿಗೆ ನಾವು ಬುದ್ಧಿ ಕಲಿಸಬೇಕಾಗ್ತದೆ. ಯಾಕಂತಂದ್ರೆ ನಮ್ದೇ ತಿಂದು ನಮಗೆ ಆಡಿ ಅವ್ರಿಗೆ ಸಪೋರ್ಟ್ ಮಾಡೋ ನನ್ನ ಮಕ್ಕಳು ಅವರಲ್ಲ, ಅವ್ರಿಗಿಂತ ಟೆರರಿಸ್ಟ್ಗಿಂತ ಡೇಂಜರು. ಇನ್ನು ಮೇಲೆ ಯಾರ್ಯಾರ ನನ್ನ ಮಕ್ಕಳು ಯಾವೇ ರಾಜಕೀಯ ಪಕ್ಷದ ಎಂತ ದೊಡ್ಡ ಮುಖಂಡನೇ ಇರಲಿ, ಅವ ಏನಾದರೂ ಸಾಕ್ಷಿ ಕೊಡ ಅಂತ ಹೇಳಿದ್ರೆ ಮೆಟ್ಲು ಹೊಡೆಂತ ಕೆಲಸ ಅಂತವ್ರಿಗೆ ಆದಾಗ ಮಾತ್ರ ಸುದ್ದಾಗಂತ ಕೆಲಸ ಆಗ್ತದೆ. ಏನ್ರಿ ಏನು ಪಾಪ ದಮ್ಮಿತ್ತಂತಂದ್ರೆ ಬರ್ರಿ ನಮ್ಮ ಸೈನಿಕರು ತಡಿ ನೋಡಕಂತ್ರಿ. ಅದನ್ನ ಬಿಟ್ಟು ಅಲ್ಲಿ ಹೋದಂತ ಬಡುಪಾಯಿಗಳು ತಮ್ಮ ಹೆಂಡ್ರು ಮಕ್ಕಳಿಗೆ ಹೆಂಗಾಗಿರ್ಬೋದ್ರಿ, ಸಣ್ಣ ಕೂಸ್ಗಳಿಗೆ 3 ವರ್ಷದ ಮಗುನ ಎದುರಿಗೆ ಅವ್ರ ತಂದೆ ಕೊಡದಾಗ ಹೆಂಗಾಗಿರ್ಬೋದು. ಇದಕ್ಕೆಲ್ಲ ನಾವು ಒಂದ್ ಕಡೆ ನಾವು ಕಾರಣೀಭೂತರಿದೀವಿ. 400 ಸೀಟ್ ಕಳಿಸ್ಬಿಟ್ಟಿದೀವಿ ಬಿಜೆಪಿದ ಅಂತ ಅಂದ್ಬಿಟ್ರೆ, ಮೋದಿ ಸಾಹೇಬ್ರಿಗೆ ಫುಲ್ ಫ್ಲೆಜ್ ಗೌರ್ಮೆಂಟ್ ಬಂದು ಬಿಟ್ಟಿತ್ತಂದ್ರ ನನ್ನ ಮಕ್ಕಳು ಪಾಕಿಸ್ತಾನದವ್ರು ಈ ಕಡೆ ತಿರುಗಿನೂ ಮಲಗ್ತಿದ್ದಿಲ್ಲ. ಅಂದ್ರೆ ನಾವು ಅಲ್ಲಿ ಎಲೆಕ್ಷನ್ ಬಂದಂತ ಟೈಮ್ನಾಗ ನಮ್ಮ ಒಳ ಜಗಳ ನಮ್ಮ ಏನೋ ಇಟ್ಟು ನಮ್ಮ ಹಿಂದುತ್ವನೇ ಬಲಿ ಕೊಡಂತ ಕೆಲಸವನ್ನ ನಾವು ಮಾಡಕತ್ತೆ. ಅದನ್ನ ಬಿಡಬೇಕು. ಏನಿದ್ರು ಬಿಜೆಪಿ ಪಕ್ಷ ನಮ್ಮ ತಾಯಿ, ಆ ತಾಯಿಗೋಸ್ಕರ ಒಗ್ಗಟ್ಟಾಗಿ ಕೆಲಸ ಮಾಡಂತ ವ್ಯವಸ್ಥೆ ನಾವೆಲ್ಲರೂ ಸೇರಿ ಮಾಡಿದ ಮಾತ್ರ ನಮಗೆ ಅನುಕೂಲ ಆಗ್ತದೆ. ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಒಂದಾಗಿ ಒಗ್ಗಟ್ಟಾಗಿ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟಂತ ಕೆಲಸವನ್ನು ಮಾಡೋಣ. ಇವತ್ತು ಬೇರೆ ಸಮಯದಲ್ಲಿ ಇನ್ನೂ ಹೆಚ್ಚಿನ ಬೇರೆ ಮಾತಾಡ್ತೇವೆ. ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ತಲೆ ಓಡ್ತಿಲ್ಲ, ತಲೆಗೆ ಬರೀ ಕಾಶ್ಮೀರದ ವಿಷಯನೇ ಬರುತ್ತದೆ, ಮತ್ತೆ ಬೇರೆ ಬೇರೆ ಮಾತಾಡಬೇಕಾಗ್ತದೆ. ಅದಕ್ಕೆ ಬೇಡ
ದಯವಿಟ್ಟು ನಿಮ್ಮೆಲ್ಲರ ಹತ್ರ ಬಿಜೆಪಿ ಕಾರ್ಯಕರ್ತರ ಹತ್ರ ಕೈ ಜೋಡಿಸಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಕೆಲಸ ಮಾಡೋಣ, ಪಕ್ಷ ಬೆಳೆಸಂತ ಕೆಲಸ ಮಾಡೋಣ, ನಮ್ಮ ರಕ್ಷಣೆ ಮಾಡುವಂತ ಕೆಲಸ ಅಮಿತ್ ಶಾಜಿ ಅವರು ಮೋದಿ ಸಾಹೇಬರು ಮಾಡ್ತಾರಂತ ಹೇಳ್ತಾ ಇವತ್ತು ಅಣ್ಣವ್ರನ್ನ ರಾಮಗೌಡರು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರು, ವಿಜಯಣ್ಣ ನಮ್ಮ ಯಾದಗಿರಿ ಜಿಲ್ಲೆಗೆ ಯಾರಾದ್ರೂ ಅನುಕೂಲ ಮಾಡಿದ್ರೆ, ಯಾರಾದ್ರೂ ಒಳ್ಳೇದು ಮಾಡಿದ್ರು, ಯಾದಗಿರಿ ಜಿಲ್ಲೆಯನ್ನು ಅನೌನ್ಸ್ ಮಾಡಿದಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬ್ರು. ನಮ್ಮ ಜಿಲ್ಲೆನ ಯಾದಗಿರಿ ಜಿಲ್ಲೆ ಅಂತ ಅನೌನ್ಸ್ ಮಾಡಿ ಒಂದಲ್ಲ ಎರಡಲ್ಲ ಅವಾಗಿನ ಕಾಲದಲ್ಲಿ 300 ಕೋಟಿ ರೂಪಾಯಿ ಅನುದಾನ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮಾಡಿದ್ರೆ. ಡಿಸಿ ಆಫೀಸ್ ಆಗಿರ್ಬೋದು, SP ಆಫೀಸ್ ಆಗಿರ್ಬೋದು, ಇವತ್ತು ಇಲ್ಲಿರುವಂತ ಪ್ರತಿಯೊಂದು ಯಾವುದೇ ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು, ನಗರಸಭೆ ಯಾವುದೇ ನೀವು ತಗೊಳ್ರಿ ಅದು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಕೊಡುಗೆ ಅದು ಹೊರತಾಗಿ ಬಿಜೆಪಿ ಪಕ್ಷ ಕೊಡಂತ ಕೊಡುಗೆ ಅದ. ಈಗ ಮೊನ್ನೆ ತಾನೇ ಹೋದ್ ಸರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಮೆಡಿಕಲ್ ಕಾಲೇಜ್ ಮಾಡಿದ್ರು. ಯಾರು ಮಾಡಿದ್ರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ಕೆಲಸವನ್ನು ಮಾಡಿದ್ರೆ. ಕಾಂಗ್ರೆಸ್ ಅವ್ರು ಏನ್ ಮಾಡ್ಯಾರ ಅಂದ್ರೆ ರಾಮುಲು ಅಣ್ಣ ಹೇಳ್ದಾಗ ಬರೇ ಉಸು ಕಳು ಮಾಡೋದು, ಅಕ್ಕಿ ಕಳು ಮಾಡೋದು, ಬಿಜೆಪಿ ಮಟ್ಟಿಗೆ ಬರಕ್ ಹಚ್ಚೋದು, ಯಾರು ಉಸು ಮಾರೋ ಉಸು ಹೊಡೆಯೋರು ಪೊಲೀಸರಿಗೆ ಭೇಟಿ ಮಾಡ್ರಿ, MLA ಡೈರೆಕ್ಟ್ ಭೇಟಿ ಆಗ್ರಿ ಅಂತೇಳಿ ಚೀಟಿ ಅಡ್ತೆ ಅಂಗಡಿ ಚೀಟಿ ಬರ್ಕೊಡೋದು ಬಿಟ್ರೆ ಮತ್ತೇನ್ ಮಾಡಕತ್ತ ವಿಜಯಣ್ಣ. ಇಲ್ಲಿ ಬಹಳ ನಮಗೂ ಒಂಥರ ಕೆಲವೊಬ್ರು ಇವರು ಟೆರರಿಸ್ಟ್ ಆದಂಗ ಆಗಿಬಿಟ್ಟಾರ. ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಮ್ನೆ ಕೇಸ್ ಹಾಕಂತ ಕೆಲಸನೂ ಮಾಡಕತ್ತಾರ. ಇದೇ ಚೌಕ್ನಲ್ಲಿ ನಿಂತ ಹೇಳ್ತೀವಿ, ಅಧಿಕಾರಿಗಳೇ ನಿಮ್ಗ 60 ವರ್ಷ ತನ ನಿಮ್ಗ ಅಧಿಕಾರ ಮಾಡಿರುತ್ತೆ ಒಂದ್ಸರಿ ಜಾಯಿನ್ ಆದ್ಮೇಲೆ. ಈ ಕಾಂಗ್ರೆಸ್ ಏನಿದ್ರು ಇನ್ನೊಂದು 5-6 ತಿಂಗಳ ಮಹಿಮಾನ್ ಅಷ್ಟೇ. ಅವ್ರನ್ನ ನಂಬಿ ಕೆಡಂತ ಕೆಲಸ ತಾವು ಮಾಡಬೇಡ್ರಿ. ಮುಂದೆ ಬಿಜೆಪಿ ಪಕ್ಷ ಬಂದೇ ಬರ್ತವೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ, ಆಮೇಲೆ ನೋಡ್ಕೊಳ್ರಿ. ಹಂಗಾಗಿ ಬಿಜೆಪಿ ಕಾರ್ಯಕರ್ತರು ತಡುವಂತ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಷ್ಟು ಸರಳಿದ್ದಾರೆ, ಎಷ್ಟು ಒಳ್ಳೆಯವರು ಇದ್ದಾರೆ. ಪರಿಸ್ಥಿತಿ ಬಂತ ಅಷ್ಟೇ ಗಟ್ಟಿಯಾಗಿ ನಿಂದ್ರಂತದ ಆಗ್ತದ. ಅವ್ರು ಗಟ್ಟಿಯಾಗಿ ನಿಂತ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮೆಲ್ಲಾ ಕಾರ್ಯಕರ್ತರು ಒಂದೇ ಮನವಿ ಮಾಡೋದು, ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ